ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 2022ರ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಇಂದ ಇದು ಇಂಪಾರ್ಟೆಂಟ್ ಟಾಪಿಕ್. ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ KPTCL, PSI, PC, RRB, SSC ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಟಾಪಿಕ್ ಇಂದ ನೀವು ಡೈರೆಕ್ಟ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. So first question guys, who has been appointed as the new head of Defense Intelligence Agency? ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, GAV ರೆಡ್ಡಿ. ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿನ ಹೊಸ ಮುಖ್ಯಸ್ಥರಾಗಿ GAV ರೆಡ್ಡಿ ಅವರು ನೇಮಕಗೊಂಡಿದ್ದಾರೆ. DIA ಇದು ಫುಲ್ ಫಾರ್ಮ್ ಗೈಸ್, ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ. ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಅಂಡ್ ಸ್ಥಾಪನೆ 2002ನಲ್ಲಿ ಆಗಿದೆ. ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರವಿ ಮಿತ್ತಲ್. ರವಿ ಮಿತ್ತಲ್ ಅವರು ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಬೋರ್ಡ್ ಆಫ್ ಇಂಡಿಯಾದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಚೇರ್ಮನ್ ಆಫ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGC? 2022ರಲ್ಲಿ UGCಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಎಂ ಜಗದೇಶ್ ಕುಮಾರ್. UGCಯ ಹೊಸ ಅಧ್ಯಕ್ಷರಾಗಿ ಎಂ ಜಗದೇಶ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಫಸ್ಟ್ ವುಮನ್ ವೈಸ್ ಚಾನ್ಸಲರ್ ಆಫ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ? ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಮೊದಲ ಮಹಿಳಾ ಉಪಕುಲಪತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಂತಿಶ್ರೀ ಪಂಡಿತ್. ಸಂತಿಶ್ರೀ ಪಂಡಿತ್ ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಉಪಕುಲಪತಿಯಾಗಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯದ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, GA ಶ್ರೀನಿವಾಸ್ ಮೂರ್ತಿ. DRDL ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೋರೇಟರಿಯ ಹೊಸ ನಿರ್ದೇಶಕರಾಗಿ GA ಶ್ರೀನಿವಾಸ್ ಮೂರ್ತಿ ಅವರು ನೇಮಕಗೊಂಡಿದ್ದಾರೆ. DRDL ದು ಫುಲ್ ಫಾರ್ಮ್ ಗೈಸ್, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೋರೇಟರಿ. ಹೆಡ್ ಕ್ವಾರ್ಟರ್ಸ್ ಹೈದರಾಬಾದ್ನಲ್ಲಿದೆ ಅಂಡ್ ಸ್ಥಾಪನೆ 1961ನಲ್ಲಿ ಆಗಿದೆ. ಸೊ ಸೀನಿಯರ್ ಸೈಂಟಿಸ್ಟ್ GA ಶ್ರೀನಿವಾಸ್ ಮೂರ್ತಿ ಅವರನ್ನು ಹೈದರಾಬಾದ್ನಲ್ಲಿರುವ DRDLನ ನಿರ್ದೇಶಕರಾಗಿ ನೇಮಿಸಲಾಯಿತು. 2022ರಲ್ಲಿ NCERT ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿಯ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಿನೇಶ್ ಪ್ರಸಾದ್ ಸಕ್ಲಾನಿ. 2022ರಲ್ಲಿ NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್ನ ನಿರ್ದೇಶಕರಾಗಿ ದಿನೇಶ್ ಪ್ರಸಾದ್ ಸಕ್ಲಾನಿ ಅವರು ನೇಮಕಗೊಂಡಿದ್ದಾರೆ. NCERT ಬಗ್ಗೆ ನೋಡೋದಾದ್ರೆ ಗೈಸ್, NCERT ಇದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಅಂಡ್ ಸ್ಥಾಪನೆ 1961ನಲ್ಲಿ ಆಗಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಉತ್ತರಾಖಂಡ್? ಉತ್ತರಾಖಂಡದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಕ್ಷಯ್ ಕುಮಾರ್. ಬಾಲಿವುಡ್ ಆಕ್ಟರ್ ಅಕ್ಷಯ್ ಕುಮಾರ್ ಅವರು ಉತ್ತರಾಖಂಡ್ ರಾಜ್ಯದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಉತ್ತರಾಖಂಡ್ ಬಗ್ಗೆ ನೋಡೋದಾದ್ರೆ ಗೈಸ್, ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅಂಡ್ ಉತ್ತರಾಖಂಡ್ ಗವರ್ನರ್ ಗುರ್ಮೀತ್ ಸಿಂಗ್. ನೆಕ್ಸ್ಟ್ ಕ್ವಶನ್, ಬಾಟಾ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಿಶಾ ಪಾಟ್ನಿ. ಬಾಲಿವುಡ್ ಆಕ್ಟ್ರೆಸ್ ದಿಶಾ ಪಾಟ್ನಿ ಅವರು ಬಾಟಾ ಇಂಡಿಯಾದ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಸೊ ಗೈಸ್, ನಾವು ಫೆಬ್ರವರಿ ಮಂತ್ಲಿ ಕರೆಂಟ್ ಅಫೇರ್ಸು ಪೇಡ್ PDF ನ ರಿಲೀಸ್ ಮಾಡಿದ್ದೀವಿ. ಸೊ ಗೈಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ 10 to 15 ಮಾರ್ಕ್ಸ್ ನೀವು ಕರೆಂಟ್ ಅಫೇರ್ಸಿಂದನೇ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಗೈಸ್, ಈ PDF ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಿಮಗೆ ಎಕ್ಸಾಮ್ ಟೈಮಲ್ಲಿ ಸ್ಪೆಷಲಿ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಗೈಸ್, ನಿಮಗೆ ಟೈಮ್ ತುಂಬ ಕಡಿಮೆ ಇರುತ್ತೆ, ಮತ್ತೆ ನೀವು ಎಲ್ಲ ವೀಡಿಯೋಸ್ನ ನೋಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಆವಾಗ ನೀವು ಈ PDF ಇಂದ ರಿವೈಸ್ ಮಾಡ್ಬೋದು. ಸೊ ಗೈಸ್, ಈ PDF ತುಂಬ ಇಂಪಾರ್ಟೆಂಟ್ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್, ಸ್ಪೆಷಲಿ KPTCL, PSI, PC, RRB ಎಕ್ಸಾಮ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಈ PDF ನ ನೀವು ನಮ್ಮ ಅಪ್ಲಿಕೇಶನಿಂದ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಗೈಸ್, ಅಪ್ಕಮಿಂಗ್ PSI ಆ್ಯಂಡ್ RRB ಎಕ್ಸಾಮ್ಸ್ಗಾಗಿ ನಾವು ಆನ್ಲೈನ್ ಮಾಕ್ ಟೆಸ್ಟ್ನ ಲಾಂಚ್ ಮಾಡಿದ್ದೀವಿ. ಸೊ ಗೈಸ್, ಕೂಪನ್ ಕೋಡ್ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಗೈಸ್, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ನೀವು ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಹೂ ಟುಕ್ ಚಾರ್ಜ್ ಆಸ್ ಅ ಡೈರೆಕ್ಟರ್ ಆಫ್ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್? ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಉನ್ನಿ ಕೃಷ್ಣನ್ ನಾಯರ್.
ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ನ ನಿರ್ದೇಶಕರಾಗಿ ಉನ್ನಿಕೃಷ್ಣನ್ ನಾಯರ್ ಅವರು ನೇಮಕಗೊಂಡಿದ್ದಾರೆ. VSS ಇದು ಫುಲ್ ಫಾರ್ಮ್ ಗೈಸ್. ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್. ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ದು ಸ್ಥಾಪನೆ 1963 ನಲ್ಲಿ ಆಗಿದೆ ಅಂಡ್ ಹೆಡ್ ಕ್ವಾರ್ಟರ್ಸ್ ತಿರುವನಂತಪುರಂ ಕೇರಳನಲ್ಲಿದೆ. ಸೊ ಉನ್ನಿಕೃಷ್ಣನ್ ನಾಯರ್ ಇಸ್ ದ ನ್ಯೂ ಡೈರೆಕ್ಟರ್ ಆಫ್ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಫೈಜರ್ ಇಂಡಿಯಾ. ಫೈಜರ್ ಇಂಡಿಯಾದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರದೀಪ್ ಶಾ. ಪ್ರದೀಪ್ ಶಾ ಅವರು ಫೈಜರ್ ಇಂಡಿಯಾದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. SSCಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಸ್ ಕಿಶೋರ್. ಎಸ್ ಕಿಶೋರ್ ಅವರು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. SSCದು ಫುಲ್ ಫಾರ್ಮ್ ಗೈಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಸ್ಥಾಪನೆ 1975 ನಲ್ಲಿ ಆಗಿದೆ ಅಂಡ್ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದೇಬಾಶಿಶ್ ಮಿತ್ರಾ. ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ದೇಬಾಶಿಶ್ ಮಿತ್ರಾ ಅವರು ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೀಫ್ ಜಸ್ಟಿಸ್ ಆಫ್ ಮದ್ರಾಸ್ ಹೈಕೋರ್ಟ್. ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮುನೀಶ್ವರನಾಥ್ ಭಂಡಾರಿ. ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಚೀಫ್ ಜಸ್ಟಿಸ್ ಆಗಿ ಮುನೀಶ್ವರನಾಥ್ ಭಂಡಾರಿ ಅವರು ನೇಮಕಗೊಂಡಿದ್ದಾರೆ. ಕಲಾ ರಾಮಚಂದ್ರನ್ ಅವರು ಯಾವ ನಗರದ ಮೊದಲ ಮಹಿಳಾ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಗುರುಗ್ರಾಮ್. ಕಲಾ ರಾಮಚಂದ್ರನ್ ಅವರು ಗುರುಗ್ರಾಮ್ ನಗರದ ಮೊದಲ ಮಹಿಳಾ ಪೊಲೀಸ್ ಆಯುಕ್ತರಾಗಿ ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಚೇರ್ಮನ್ ಆಫ್ CBSE ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಶನ್. CBSEನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ವಿನೀತ್ ಜೋಶಿ. CBSEನ ಹೊಸ ಅಧ್ಯಕ್ಷರಾಗಿ ವಿನೀತ್ ಜೋಶಿ ಅವರು ನೇಮಕಗೊಂಡಿದ್ದಾರೆ. CBSE ಬಗ್ಗೆ ನೋಡೋಣ ಗೈಸ್. CBSEದು ಫುಲ್ ಫಾರ್ಮ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. CBSEದು ಸ್ಥಾಪನೆ 1929 ನಲ್ಲಿ ಆಗಿದೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಮೆರಿಟೈಮ್ ಸೆಕ್ಯೂರಿಟಿ ಕೋಆರ್ಡಿನೇಟರ್. NMSC ಭಾರತದ ಮೊದಲ ರಾಷ್ಟ್ರೀಯ ಕಡಲ ಭದ್ರತಾ ಸಂಯೋಜಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಜಿ ಅಶೋಕ್ ಕುಮಾರ್. ಭಾರತದ ಮೊದಲ ರಾಷ್ಟ್ರೀಯ ಕಡಲ ಭದ್ರತಾ ಸಂಯೋಜಕರಾಗಿ ನ್ಯಾಷನಲ್ ಮೆರಿಟೈಮ್ ಸೆಕ್ಯೂರಿಟಿ ಕೋಆರ್ಡಿನೇಟರ್ ಆಗಿ ಜಿ ಅಶೋಕ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಬಿಹಾರದ ಖಾದಿ ಮತ್ತು ಕರಕುಶಲ ವಸ್ತುಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮನೋಜ್ ತಿವಾರಿ. ಬಿಹಾರ್ ಖಾದಿ ಮತ್ತು ಹ್ಯಾಂಡಿಕ್ರಾಫ್ಟ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮನೋಜ್ ತಿವಾರಿ ಅವರು ನೇಮಕಗೊಂಡಿದ್ದಾರೆ. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ನ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಚೇತನ್ ಘಾಟೆ. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ನ ಹೊಸ ಅಧ್ಯಕ್ಷರಾಗಿ ಚೇತನ್ ಘಾಟೆ ಅವರು ನೇಮಕಗೊಂಡಿದ್ದಾರೆ. KN ರಾಘವನ್ ಹ್ಯಾಸ್ ರೀಸೆಂಟ್ಲಿ ಬೀನ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ವಿಚ್ ಇಂಟರ್ನ್ಯಾಷನಲ್ ಬಾಡಿ? KN ರಾಘವನ್ ಅವರು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಟರ್ನ್ಯಾಷನಲ್ ರಬ್ಬರ್ ಸ್ಟಡಿ ಗ್ರೂಪ್. KN ರಾಘವನ್ ಅವರು ಇತ್ತೀಚೆಗೆ ಇಂಟರ್ನ್ಯಾಷನಲ್ ರಬ್ಬರ್ ಸ್ಟಡಿ ಗ್ರೂಪ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಥಮ್ಸ್ಅಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಶಾರುಖ್ ಖಾನ್. ಬಾಲಿವುಡ್ ಆಕ್ಟರ್ ಶಾರುಖ್ ಖಾನ್ ಅವರನ್ನು ಥಮ್ಸ್ಅಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಯಿತು. ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಪೂರ್ಣ ಸಮಯದ ಸದಸ್ಯರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸಂಜೀವ್ ಸಾನ್ಯಾಲ್. ಪ್ರಧಾನಮಂತ್ರಿಯ ಆರ್ಥಿಕ ಸಲಹಾ ಮಂಡಳಿಯ ಪೂರ್ಣ ಸಮಯದ ಸದಸ್ಯರಾಗಿ ಸಂಜೀವ್ ಸಾನ್ಯಾಲ್ ಅವರು ಆಯ್ಕೆ ಆಗಿದ್ದಾರೆ. ಅಂಡ್ ಗೈಸ್, ಬಿಬೇಕ್ ದೇಬ್ರಾಯ್ ಅವರು ಪ್ರೈಮ್ ಮಿನಿಸ್ಟರ್ಸ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಡೈರೆಕ್ಟರ್ ಜನರಲ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮದನ್ ಮೋಹನ್ ತ್ರಿಪಾಠಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಮದನ್ ಮೋಹನ್ ತ್ರಿಪಾಠಿ ಅವರನ್ನು ಆಯ್ಕೆ ಮಾಡಲಾಯಿತು. ಇತ್ತೀಚೆಗೆ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ CGA ಆಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೊನಾಲಿ ಸಿಂಗ್. ಇತ್ತೀಚೆಗೆ ಸೊನಾಲಿ ಸಿಂಗ್ ಅವರು ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಹೊಸ ರಾಷ್ಟ್ರೀಯ ಇ ಆಡಳಿತ ವಿಭಾಗದ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ?
ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಭಿಷೇಕ್ ಸಿಂಗ್. ನ್ಯಾಷನಲ್ ಇ ಗವರ್ನೆನ್ಸ್ ಡಿವಿಷನ್ನ ಹೊಸ ಮುಖ್ಯಸ್ಥರಾಗಿ ಅಭಿಷೇಕ್ ಸಿಂಗ್ ಅವರು ನೇಮಕಗೊಂಡಿದ್ದಾರೆ. ಭಾರತೀಯ ಕೋಸ್ಟ್ ಗಾರ್ಡ್ನ ಡೈರೆಕ್ಟರ್ ಜನರಲ್ ಆಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವೀರೇಂದರ್ ಸಿಂಗ್ ಪಟಾನಿಯಾ. ಇಂಡಿಯನ್ ಕೋಸ್ಟ್ ಗಾರ್ಡ್ ಭಾರತೀಯ ಕೋಸ್ಟ್ ಗಾರ್ಡ್ನ ಡೈರೆಕ್ಟರ್ ಜನರಲ್ ಆಗಿ ವೀರೇಂದರ್ ಸಿಂಗ್ ಪಟಾನಿಯಾ ಅವರು ನೇಮಕಗೊಂಡಿದ್ದಾರೆ. ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷ ಮತ್ತು ಸಿಇಒ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ವಿಕೆ ತ್ರಿಪಾಠಿ. ರೈಲ್ವೆ ಬೋರ್ಡ್ನ ಚೇರ್ಮನ್ ಹಾಗೂ ಸಿಇಒ ಆಗಿ ವಿಕೆ ತ್ರಿಪಾಠಿ ಅವರು ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ಗೈಸ್, ಭಾರತದ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್. ONGCಯ ಮೊದಲನೇ ಮಹಿಳಾ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಲ್ಕಾ ಮಿತ್ತಲ್. ONGC ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ನ ಮೊದಲನೇ ಮಹಿಳಾ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಲ್ಕಾ ಮಿತ್ತಲ್ ಅವರು ನೇಮಕಗೊಂಡಿದ್ದಾರೆ. US ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅತುಲ್ ಕೇಶಪ್. USIBC US ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಅತುಲ್ ಕೇಶಪ್ ಅವರು ಆಯ್ಕೆ ಆಗಿದ್ದಾರೆ. ಶಂಘಾಯ್ ಸಹಕಾರ ಸಂಸ್ಥೆಯ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಝಾಂಗ್ ಮಿಂಗ್. ಚೈನಾ ದೇಶದ ಸೀನಿಯರ್ ಡಿಪ್ಲೊಮ್ಯಾಟ್ ಝಾಂಗ್ ಮಿಂಗ್ ಅವರು SCO ಶಂಘಾಯ್ ಸಹಕಾರ ಸಂಸ್ಥೆಯ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. SCOದು ಫುಲ್ ಫಾರ್ಮ್ ಗೈಸ್ ಶಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್. SCOದು ಹೆಡ್ ಕ್ವಾರ್ಟರ್ಸ್ ಬೀಜಿಂಗ್ ಚೈನಾನಲ್ಲಿದೆ. ಟೋಟಲ್ SCO ಮೆಂಬರ್ಸ್ 8. ಸೊ ಮೆಂಬರ್ ನೇಷನ್ಸ್ ನೋಡೋದಾದ್ರೆ ಇಂಡಿಯಾ, ಕಜಾಕಿಸ್ತಾನ್, ಚೈನಾ, ಕಿರ್ಗಿಜ್ ರಿಪಬ್ಲಿಕ್, ಪಾಕಿಸ್ತಾನ್, ರಷ್ಯಾ, ತಜಾಕಿಸ್ತಾನ್ ಅಂಡ್ ಉಜ್ಬೇಕಿಸ್ತಾನ್. ಸೊ ಝಾಂಗ್ ಮಿಂಗ್ ಅವರು SCOನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಒಲಾಫ್ ಸ್ಕೋಲ್ಸ್ ಅವರು ಇತ್ತೀಚೆಗೆ ಯಾವ ದೇಶದ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಜರ್ಮನಿ. ಒಲಾಫ್ ಸ್ಕೋಲ್ಸ್ ಅವರು ಇತ್ತೀಚೆಗೆ ಜರ್ಮನಿ ದೇಶದ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIBನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಉರ್ಜಿತ್ ಪಟೇಲ್. AIIBನ ಉಪಾಧ್ಯಕ್ಷರಾಗಿ ದಟ್ ಈಸ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಉರ್ಜಿತ್ ಪಟೇಲ್ ಅವರು ನೇಮಕಗೊಂಡಿದ್ದಾರೆ. AIIBದು ಫುಲ್ ಫಾರ್ಮ್ ಗೈಸ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. AIIBದು ಸ್ಥಾಪನೆ 2016ನಲ್ಲಿ ಆಗಿದೆ. ಹೆಡ್ ಕ್ವಾರ್ಟರ್ಸ್ ಬೀಜಿಂಗ್ ಚೈನಾನಲ್ಲಿದೆ. ಅಂಡ್ AIIBದು ಪ್ರಸ್ತುತ ಪ್ರೆಸಿಡೆಂಟ್ ಜಿನ್ ಲಿಕುನ್. RBIನ ಫಿನ್ಟೆಕ್ ವಿಭಾಗದ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಜಯ್ ಕುಮಾರ್ ಚೌಧರಿ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಫಿನ್ಟೆಕ್ ವಿಭಾಗದ ಮುಖ್ಯಸ್ಥರಾಗಿ ಅಜಯ್ ಕುಮಾರ್ ಚೌಧರಿ ಅವರನ್ನು ನೇಮಿಸಲಾಗಿದೆ. ಪಂಜಾಬ್ನ ಪೊಲೀಸ್ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವೀರೇಶ್ ಕುಮಾರ್. ಪಂಜಾಬ್ ಪೊಲೀಸ್ನ ಮಹಾನಿರ್ದೇಶಕರಾಗಿ ವೀರೇಶ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಇಸ್ರೋ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಇಸ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ಇಸ್ರೋ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎಸ್ ಸೋಮನಾಥ್. ಇಸ್ರೋ ಸಂಸ್ಥೆಯ 10ನೇ ಅಧ್ಯಕ್ಷರಾಗಿ ಎಸ್ ಸೋಮನಾಥ್ ಅವರು ಆಯ್ಕೆ ಆಗಿದ್ದಾರೆ. ಇಸ್ರೋದು ಫುಲ್ ಫಾರ್ಮ್ ಗೈಸ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಸ್ರೋದು ಸ್ಥಾಪನೆ 1969ನಲ್ಲಿ ಆಗಿದೆ. ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಕರ್ನಾಟಕನಲ್ಲಿದೆ. ಸೊ ಎಸ್ ಸೋಮನಾಥ್ ಇಸ್ ದ ನ್ಯೂ ಚೇರ್ಪರ್ಸನ್ ಆಫ್ ಇಸ್ರೋ. ಅಲಿ ಖಾನ್ ಸ್ಮೈಲೋವ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಅಲಿ ಖಾನ್ ಸ್ಮೈಲೋವ್ ಅವರು ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕಜಾಕಸ್ತಾನ್. ಅಲಿ ಖಾನ್ ಸ್ಮೈಲೋವ್ ಅವರು ಇತ್ತೀಚೆಗೆ ಕಜಾಕಸ್ತಾನ್ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ. ಸೊ ಕಜಾಕಸ್ತಾನ್ ಬಗ್ಗೆ ನೋಡೋದಾದ್ರೆ ಗೈಸ್ ಕ್ಯಾಪಿಟಲ್ ನೂರ್ ಸುಲ್ತಾನ್ ಅಂಡ್ ಕರೆನ್ಸಿ ತೆಂಗೆ. ಸೊ ಅಲಿ ಖಾನ್ ಸ್ಮೈಲೋವ್ ಇಸ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಕಜಾಕಸ್ತಾನ್. Who has been appointed as India's Chief de Mission for Commonwealth Games 2022 by Indian Olympic Association? ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ 2022ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕಾಗಿ ಭಾರತದ ಚೀಫ್ ಡಿ ಮಿಷನ್ ಆಗಿ ಯಾರನ್ನು ಆಯ್ಕೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಾಕೇಶ್ ಆನಂದ್. 2022ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕಾಗಿ ಭಾರತದ ಚೀಫ್ ಡಿ ಮಿಷನ್ ಆಗಿ ರಾಕೇಶ್ ಆನಂದ್ ಅವರು ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್ ಗೈಸ್ IOAದು ಫುಲ್ ಫಾರ್ಮ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಸ್ಥಾಪನೆ 1927ನಲ್ಲಿ ಆಗಿದೆ. ಅಂಡ್ ಪ್ರೆಸಿಡೆಂಟ್ ನರೇಂದ್ರ ಬತ್ರಾ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಇಂಡಿಯಾಸ್ ಚೀಫ್ ಡಿ ಮಿಷನ್ ಫಾರ್ ಏಷ್ಯನ್ ಗೇಮ್ಸ್ 2022? ಏಷ್ಯನ್ ಗೇಮ್ಸ್ 2022ರ ಭಾರತದ ಚೀಫ್ ಡಿ ಮಿಷನ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಭೂಪೇಂದರ್ ಸಿಂಗ್ ಬಾಜ್ವಾ.
ಏಷ್ಯನ್ ಗೇಮ್ಸ್ 2022ರ ಭಾರತದ ಚೀಫ್ ಡಿ ಮಿಷನ್ ಆಗಿ ಭೂಪೇಂದರ್ ಸಿಂಗ್ ಬಾಜ್ವಾ ಅವರು ನೇಮಕಗೊಂಡಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಥಾರಿಟಿ. ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆ ಪ್ರಾಧಿಕಾರದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವಿನೋದಾನಂದ್ ಝಾ. ವಿನೋದಾನಂದ್ ಝಾ ಅವರು PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಥಾರಿಟಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. UN ಭಯೋತ್ಪಾದನಾ ನಿಗ್ರಹ ಸಮಿತಿಯ UN ಕೌಂಟರ್ ಟೆರರಿಸಂ ಕಮಿಟಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, TS ತಿರುಮೂರ್ತಿ. ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿಯಾಗಿರುವ TS ತಿರುಮೂರ್ತಿ ಅವರನ್ನು UN ಭಯೋತ್ಪಾದನಾ ನಿಗ್ರಹ ಸಮಿತಿಯ ಹೊಸ ಅಧ್ಯಕ್ಷರಾಗಿ ನೇಮಿಸಲಾಯಿತು. UN ಫುಲ್ ಫಾರ್ಮ್ ಗೈಸ್ ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ US ನಲ್ಲಿದೆ. ಸ್ಥಾಪನೆ 24 ಅಕ್ಟೋಬರ್ 1945 ನಲ್ಲಿ ಆಗಿದೆ. ಅಂಡ್ UN ಪ್ರಸ್ತುತ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟ್ರೆಸ್. OPEC ನ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೈತಮ್ ಅಲ್ ಗೈಸ್. OPEC ನ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಹೈತಮ್ ಅಲ್ ಗೈಸ್ ಅವರು ಆಯ್ಕೆ ಆಗಿದ್ದಾರೆ. OPEC ಫುಲ್ ಫಾರ್ಮ್ ಗೈಸ್ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. OPEC ಸ್ಥಾಪನೆ 1960 ನಲ್ಲಿ ಆಗಿದೆ. ಅಂಡ್ OPEC ಹೆಡ್ ಕ್ವಾರ್ಟರ್ಸ್ ವಿಯೆನ್ನಾ, ಆಸ್ಟ್ರಿಯಾನಲ್ಲಿದೆ. ಸೊ ಹೈತಮ್ ಅಲ್ ಗೈಸ್ is the new Secretary General of OPEC. Who has been named as the new Chief Economist of International Monetary Fund. IMF ನ ಹೊಸ ಚೀಫ್ ಎಕನಾಮಿಸ್ಟ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪಿಯರಿ ಒಲಿವಿಯರ್ ಗೋರಿನ್ಚಾಸ್. IMF ನ ಚೀಫ್ ಎಕನಾಮಿಸ್ಟ್ ಆಗಿ ಪಿಯರಿ ಒಲಿವಿಯರ್ ಗೋರಿನ್ಚಾಸ್ ಅವರು ನೇಮಕಗೊಂಡಿದ್ದಾರೆ. IMF ಬಗ್ಗೆ ನೋಡೋಣ ಗೈಸ್. IMF ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC US ನಲ್ಲಿದೆ. IMF ಸ್ಥಾಪನೆ 1945 ನಲ್ಲಿ ಆಗಿದೆ. ನೆಕ್ಸ್ಟ್ ಗೈಸ್, ಗೀತಾ ಗೋಪಿನಾಥ್ ಅವರು IMF ನ ಮೊದಲ ಉಪವ್ಯವಸ್ಥಾಪಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಹೂ ಹ್ಯಾಸ್ ಬಿನ್ ಚೋಸನ್ ಆಸ್ ದ ನ್ಯೂ ಹೆಡ್ ಆಫ್ ಯುರೋಪಿಯನ್ ಪಾರ್ಲಿಮೆಂಟ್. ಯುರೋಪಿಯನ್ ಪಾರ್ಲಿಮೆಂಟ್ನ ಹೊಸ ಮುಖ್ಯಸ್ಥರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ರಾಬರ್ಟಾ ಮೆಟ್ಸೋಲಾ. ಯುರೋಪಿಯನ್ ಪಾರ್ಲಿಮೆಂಟ್ನ ಹೊಸ ಅಧ್ಯಕ್ಷರಾಗಿ ರಾಬರ್ಟಾ ಮೆಟ್ಸೋಲಾ ಅವರನ್ನು ಆಯ್ಕೆ ಮಾಡಲಾಯಿತು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ 17th ಚೇರ್ಮನ್ ಆಫ್ IFFCO. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ನ 17ನೇ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಿಲೀಪ್ ಸಂಘಾನಿ. IFFCOನ 17ನೇ ಅಧ್ಯಕ್ಷರಾಗಿ ದಿಲೀಪ್ ಸಂಘಾನಿ ಅವರು ಆಯ್ಕೆ ಆಗಿದ್ದಾರೆ. IFFCO ಫುಲ್ ಫಾರ್ಮ್ ಗೈಸ್ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್. IFFCO ಸ್ಥಾಪನೆ 1967 ನಲ್ಲಿ ಆಗಿದೆ. ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಭಾರತದ ಮೊದಲ UN ಅಭಿವೃದ್ಧಿ ಕಾರ್ಯಕ್ರಮದ ಯೂತ್ ಕ್ಲೈಮೇಟ್ ಚಾಂಪಿಯನ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರಾಜಕ್ತಾ ಕೋಲಿ. ಭಾರತದ ಮೊದಲ UN ಅಭಿವೃದ್ಧಿ ಕಾರ್ಯಕ್ರಮ UN ಡೆವಲಪ್ಮೆಂಟ್ ಪ್ರೋಗ್ರಾಂನ ಯೂತ್ ಕ್ಲೈಮೇಟ್ ಚಾಂಪಿಯನ್ ಆಗಿ ಇಂಡಿಯನ್ ಯೂಟ್ಯೂಬರ್ ಪ್ರಾಜಕ್ತಾ ಕೋಲಿ ಅವರು ಆಯ್ಕೆ ಆಗಿದ್ದಾರೆ. ಹೊಸ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವಿ ಅನಂತ ನಾಗೇಶ್ವರನ್. ಭಾರತದ ಹೊಸ ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿ ವಿ ಅನಂತ ನಾಗೇಶ್ವರನ್ ಅವರು ನೇಮಕಗೊಂಡಿದ್ದಾರೆ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.